ನಿಮ್ಮ ಉತ್ತರ ಕರ್ನಾಟಕದ ಮಗಳು ವಿದ್ಯೆ ಮಾಡಿರುವ ಕತೆಗಳಿಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಆಶೀರ್ವದಿಸಿ. ಸುಮಾ, ಮಗಳೇ ಸುಮಾ, ಎದ್ದೇಳು ಮಗಳೇ. ನಿಮ್ಮ ಅತ್ತೆಯವರು ಫೋನ್ ಮಾಡಿದ್ರಂತೆ ಅಪ್ಪಯ್ಯಗೆ, ನಿನ್ನನ್ನು ಕರ್ಕೊಂಡು ಬರ್ರಿ, ಇಲ್ಲೇ ನಾವೇ ಮಾತಾಡ್ಕೊಂಡು ಸರಿ ಮಾಡ್ಕೊಳ್ಳೋಣ, ಪಂಚರೆಲ್ಲ ಬೇಡ ಅಂತ ಹೇಳಿರಂತೆ ಮಗಳೇ. ಹೇಳು ಮಗಳೇ, ನೀನು ಭಾಳ ಅಂತೂ ಇಂತೂ ಸರಿ ಆಯ್ತು, ಹೇಳು. ಹೋಗೋಣ, ರೆಡಿಯಾಗು ಮಗಳೇ, ಬಟ್ಟೆ ಎಲ್ಲ ತಗೊಂಡು. ಏನು ಹೇಳ್ತಿದ್ದೀಯ ಅಮ್ಮ? ನಾವೇ ಹೋಗ್ಬೇಕಂತ? ಅವರು ತಾನೇ ತಪ್ಪು ಮಾಡಿರೋದು, ಅವ್ರ ಕಡೆಯಿಂದ ತಾನೇ ಆಗಿರೋದು ಇದೆಲ್ಲ ಸಮಸ್ಯೆ. ಅವರೇ ಬಂದು ಕರ್ಕೊಂಡು ಹೋಗ್ಬೇಕು, ಅದನ್ನು ಬಿಟ್ಬಿಟ್ಟು ನಾವೇ ಅಲ್ಲಿಗೆ ಹೋಗ್ಬೇಕಂತ? ಮಗಳೇ, ತಪ್ಪು ಕಣಮ್ಮ, ಆ ಥರ ಎಲ್ಲ ಯೋಚನೆ ಮಾಡೋದು. ಏನಾರು ಆಗಲಿ, ಅವ್ರು ತಪ್ಪು ಅಂತ ಗೊತ್ತಾದ ಮೇಲೆ ಅವರಾಗೆ ಫೋನ್ ಮಾಡಿ ಕರೀತಿದಾರಲ್ವಾ. ಈಗ ನೋಡು, ಪಂಚರಂತ್ರ ಹೋದರೆ ನಮ್ಮ ಮರ್ಯಾದೆನೂ ಹಾಳು ಊರು ತುಂಬ, ಅವರಿಗೂ ಮರ್ಯಾದೆ ಪ್ರಶ್ನೆ ಅಲ್ಲ ಮಗಳೇ. ಆಮೇಲೆ ನೀನು ಭಾಳ ಕಷ್ಟ ಆಗತ್ತೆ ಮಗಳೇ. ನಾವೇ ಕೂತು ಸರಿ ಮಾಡ್ಕೊಂಡ್ರೆ ನಿನ್ನ ಜೀವನನೂ ಚೆನ್ನಾಗಿರ್ತೈತಿ. ರೆಡಿ ಆಗು ಮಗಳೇ, ವಾದ ಮಾಡಬೇಡ. ಸರಿ ಕಣಮ್ಮ, ಹಾಗೆ ಆಗಲಿ, ನೀನು ಹೇಳ್ದಂಗೆ ನಾನು ಬಟ್ಟೆ ತಗೊಂಡು ರೆಡಿ ಮಾಡ್ಕೊತೀನಿ. ಅಪ್ಪಯ್ಯನಿಗೂ ಹೇಳು ನೀನು. ಸರಿ ಮಗಳೇ, ನೀನು ಬಟ್ಟೆ ಪ್ಯಾಕ್ ಮಾಡ್ಕೊಂಡು ರೆಡಿಯಾಗಿ ಬಾ. ಮಗಳೇ ಸುಮಾ, ನಿಮ್ಮ ಅವ್ವ ಹೇಳುದು ತಾನೆ, ಹೇಳು. ಇನ್ನೂ ಯಾಕೆ ಮಲಗಿದೀಯಾ? ಬೇಗ ಬೇಗ ರೆಡಿ ಆಗು, ಹೋಗೋಣ. ಹಾಂ ಅಪ್ಪಯ್ಯ, ಎದ್ದೆ, ರೆಡಿ ಆಗ್ತೀನಿ ಅಪ್ಪಯ್ಯ. ಒಂದು 5 ನಿಮಿಷ ನೀವು ಎಲ್ಲ ರೆಡಿ ಮಾಡ್ಕಿದ್ದೀರಿ, ನಾನು ಅಷ್ಟರೊಳಗೆ ಬಟ್ಟೆ ಎಲ್ಲ ಜೋಡಿಸ್ಕೊಂಡು ನಾನೇ ಕೆಳಗೆ ಇಳಿದು ಬರ್ತೀನಿ ಅಪ್ಪಯ್ಯ. ಸರಿ ಕಂದ, ಬೇಗ ಬಾ. ನೋಡ್ಕಂತ, ಅಲ್ಲಿ ಏನಾದರೂ 2 ಮಾತು ಜಾಸ್ತಿ ಆಡಿದ್ರೆ ನೀನು ಎಂತೂ ಮಾತಾಡೋಕೆ ಹೋಗ್ಬೇಡ. ಹಾಂ, ನಾನು ಅಮ್ಮ ಇದ್ವಲ್ಲೇ, ನಾವೇ ಎಲ್ಲ ನೋಡ್ಕೊಂಡು ಸರಿ ಮಾಡುತ್ತೆ. ನೀನು ಸಿಟ್ಟಾಗ್ಲಿಕ್ಕೆಲ್ಲ ಹೋಗ್ಬೇಡ ಮಗಳೇ. ನೋಡು, ನಾವು ಆಡಿದ ಮಾತಿಗೆ ಅವ್ರ ಮಗಳಿಗೂ ಕೂಡ ಅವ್ರ ಬುದ್ಧಿ ಹೇಳಿ ಗಂಡನ ಮನೆಗೆಲ್ಲ ಕಳಿಸ್ಕೊಟ್ಟಾರಂತೆ. ಮತ್ತು ನೀನು ಮತ್ತೆ ಕಿರಿಕಿರಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ, ಸರಿನಾ? ಆರಾಮಾಗಿದ್ದು ಸಂಸಾರ ನಡೆಸ್ಕಿ ಹೋಗ್ಬೇಕು ನೋಡು ಮಗಳೇ. ಲವ್ ಮ್ಯಾರೇಜಾಗಿ ಯಾರು ಅಪ್ಪ ಅಮ್ಮ ಮತ್ತೆ ರಿಟರ್ನ್ ಸಪೋರ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಬಟ್ಟು ನನ್ನ ಮಗಳ ಜೀವನ ಹಾಳಾಕತ್ತಲ್ಲ ಅನ್ನೋ ಕಾರಣಕ್ಕೆ ನಾನು ಬರ್ತಾಯಿದ್ದೀನಿ. ಮತ್ತೆ ನೀನು ಅದೇ ತಪ್ಪು ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊಂಡ್ರೆ ಮತ್ತು ನಾನು ನೆಕ್ಸ್ಟ್ ಟೈಮ್ ಬರೋಕ್ಕಲ್ಲ ನೋಡು ಮಗಳೇ. ಇದೇ ಲಾಸ್ಟು, ಇದೇ ಫಸ್ಟು, ಗೊತ್ತಾ? ಹೌದು ಸುಮ, ನಮ್ಮ ಖುಷಿಗೋಸ್ಕರ ನೀನು ಮನೆಗೆ ಬರಲಿ ಅನ್ನೋ ಖುಷಿಗೋಸ್ಕರ ಮಗಳನ್ನೂ ಸತ ಗಂಡನ ಮನೆಗೆ ಕಳಿಸ್ಕೊಡ್ಕೊಂಡು ನೀನನ್ನು ಕರೆಸ್ತಾ ಇದ್ದಾರೆ. ಹಿಂಗಿರ್ಬೇಕಾದ್ರೆ ನೀನು ಅವರಿಗೆ ಅಪ್ಪ ಅಮ್ಮನ ಸ್ಥಾನನೇ ಕೊಟ್ಟು ಚಲೋ ನೋಡ್ಕೋಬೇಕು ಅಂತ ಮಗಳೇ. ಬೇಜಾರ ಮಾಡಬೇಡ ಅವರಿಗೆಲ್ಲ. ಮತ್ತೀಗ ಹೋದಾಗಲೂ ಅಷ್ಟೇ ಕಿರಿಕಿರಿ ಮಾಡಬೇಡ. ಕಷ್ಟನೋ ಸುಖನ ಅಡ್ಜಸ್ಟ್ ಮಾಡ್ಕೊಂಡು ಬಾಳ್ಬೇಕಾಗಿರೋದು ನಮ್ಮ ಸಂಸ್ಕೃತಿನೂ ಕೂಡ ಹೌದು ಮಗಳೇ. ಮಾನ ಮರ್ಯಾದೆ ತೆಗಿಯಂಥ ಕೆಲಸ ಮಾಡಬೇಡ ಮಗಳೇ, ಸರಿನಾ? ಅಪ್ಪಯ್ಯ, ಅಮ್ಮ, ಎಂತ ಹೇಳ್ತಿದ್ದೀರಿ? ನಂದಿನಿ ಗಂಡನ ಮನೆಗೆ ಹೋದ್ಲಂತ, ಮಾವಯ್ಯ ಅತ್ತೆ ಕಳಿಸ್ಕೊಟ್ರಂತ. ಎಂಥ ಖುಷಿಯಾದ ವಿಷಯ ಗೊತ್ತಾ ಅಪ್ಪಯ್ಯ? ಅವಳೊಬ್ಬಳು ಇಲ್ಲ ಅಂತಂದರೆ ನಾನು ಆರಾಮಾಗಿ ನೆಮ್ಮದಿಯಿಂದ ಸಂಸಾರ ಮಾಡ್ಕೊ ಹೋಗ್ಬೋದಪ್ಪಯ್ಯ. ಬರೀ ಕಿರಿಕಿರಿ ಮಾಡ್ತಾಳೆ, ಹಾಗಾಗಿ ನಂಗೆ ತಲೆ ಕೆಟ್ಟೋಗಿ ಈ ಕಡೆ ಬಂದಿದ್ದು ಅಪ್ಪಯ್ಯ. ಅದು ಬಿಟ್ಟರೆ ನನಗೆ ಏನೂ ಸಮಸ್ಯೆ ಇಲ್ಲ ಅಪ್ಪಯ್ಯ, ನಾನು ಆರಾಮಾಗಿ ಇರ್ತೀನಿ ಅಪ್ಪಯ್ಯ. ಅವಳು ಬರಬಾರ್ದು ಅಂತ ನಾನು ಹೇಳ್ತಿಲ್ಲ ಅಪ್ಪಯ್ಯ. ಈಗ ನಾನು ಹಿಂಗೆ ಬಂದು ಹೋಗ್ತೀನಲ್ಲ, ಹಂಗೆ ಹೋದರೆ ಅಡ್ಡಿಲ್ಲ ಅಪ್ಪಯ್ಯ. ಯಾವಾಗಲೂ ಅಲ್ಲೇ ಇದ್ದರೆ ಬರೀ ಅತ್ತೆ ಥರ ದರ್ಬಾರ್ ಮಾಡಿದ್ರೆ ನನಗೂ ಕಿರಿಕಿರಿ ಅಲ್ಲನ ಅಪ್ಪಯ್ಯ. ಅಮ್ಮ ನೀನೇ ಹೇಳೆ ಮಗಳೇ. ನೀನು ಹೇಳ್ತಿರೋದು ನನಗೆ ಅರ್ಥ ಆಗ್ತೈತಿ, ಇಲ್ಲ ಅಂತ ಅಲ್ಲ. ನೀನು ನಮಗೆ ಹೆಂಗೆ ಮಗಳು, ಅವರಿಗೂ ಅವಳು ಮಗಳೇ ಅಲ್ಲನೇ. ಹಂಗಿರ್ಬೇಕಾದ್ರೆ ಬರಬಾರ್ದು ಅಂತ ಹೇಳೋದು ತಪ್ಪಾಗ್ತೈತಿ. ಆದರೂ ಕೂಡ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಅವಳನ್ನ ಕಳಿಸ್ಕೊಟ್ಟಾರೆ. ಈಗ ನೀನು ಕಿರಿಕಿರಿ ಮಾಡಂಗಿಲ್ಲ, ಸರಿನಾ? ಇನ್ ಕೇಸ್ ಅವಳು ಬಂದೇ ಬಿಟ್ಲು ಅಪ್ಪ ಅಂತಂದ್ರು ಕೂಡ ನಿಂಗೇನಾದ್ರು ಸಮಸ್ಯೆ ಇದ್ದರೆ ನಿಮ್ಮ ಮಾವಯ್ಯನ ಹತ್ರ ಅತ್ತೆ ಹತ್ರ ಹೇಳ್ಕೆ. ಆ ಹುಡುಗಿ ಕೈಗೆ ಜಗಳ ಆಡೋಕ್ಕಾಗಲಿ ವಾದ ಮಾಡೋಕ್ಕಾಗಲಿ ಹೋಗಬೇಡ. ಆರಾಮಾಗಿ ನೀನು ಇರೋದನ್ನ ಕಲಿಬೇಕು. ತಾಳ್ಮೆನೇ ಹೆಣ್ಣಿಗಿರ್ಬೇಕಾಗಿರೋದು, ಗೊತ್ತಾ? ಪದೇ ಪದೇ ಅಮ್ಮನ ಮನೆಗೆ ಬಂದು ಕೂತ್ಕೊಂಡ್ರೆ ಮತ್ತೆ ಮತ್ತೆ ಸರಿ ಮಾಡೋಕ್ಕಂತೂ ಆಗೋಕ್ಕಲ್ಲ. ಏನೋ ಅಡ್ಜಸ್ಟ್ ಮಾಡ್ಕಿ ಹೋಗು, ಏನು ಮಾಡೋಕ್ಕಾಗತ್ತೆ ಮಗಳೇ? ಹ್ಞೂ ಕಂದ, ಮತ್ತೆ ಅವಳು ಬಂದ್ಲು ಅಂತ ಹೇಳ್ಬಿಟ್ಟು ನೀನು ಅಪ್ಪನ ಮನೆಗೆ ಓಡಿ ಬರೋದಲ್ಲ ನೋಡು. ನಿನ್ನ ಜೀವನ ನಿನ್ನ ಕೈಯಲ್ಲೇ ಇರೋದು. ಸರಿ ಮಾಡ್ಕೋಬೇಕಾಗಿರೋದು ನಿನ್ನ ಕರ್ತವ್ಯ, ನಿನ್ನ ಕೆಲಸ. ನೀನು ಹೆಂಗೆ ಸರಿ ಮಾಡ್ಕೊತೀಯ ಅನ್ನೋದು ನಿನ್ನ ಮೇಗೆ ಬಿಟ್ಟಿರೋದು. ನಾ ಈಗಲೇ ಹೇಳ್ತೀನಿ. ಸರಿ ಅಪ್ಪಯ್ಯ, ಏನೇ ಆದ್ರೂ ನಾನೇ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಬಾಳ್ತೀನಿ ಅಪ್ಪಯ್ಯ. ಖುಷಿ ಖುಷಿಯಾಗಿರ್ತೀನಿ ಅಪ್ಪಯ್ಯ. ನಮಸ್ಕಾರ ರೀ ಬಾವಾರ. ನಮಸ್ಕಾರ ರೀ ತಂಗಿಯವ್ವ. ಆರಾಮಿದ್ದೀರಲ್ರಿ ಸುಮಾ ಮಗಳೇ? ಆರಾಮಿದ್ದೀಯನವ್ವ? ಹ್ಞೂ ಅಣ್ಣಯ್ಯ,
ಆರಾಮಿದ್ದೀವಿ, ನೀವು ಆರಾಮಿದ್ದೀರಲ್ರಿ? ಹ್ಞೂ ರೀ ಬಾವರು, ನಾವು ಆರಾಮದೀವ್ರಿ. ನೀವು ಆರಾಮದಿರನ್ರಿ? ಹಾಂ ಮಾವರು, ನಾನು ಆರಾಮಿದ್ದೀನಿ. ನೀವು ಚಲೋ ಇದ್ದೀರನ್ರಿ? ಹಾಂ, ನಾ ಬರೋದು ನೋಡ್ರಿ. ಅತ್ತಿಗೆರು, ಅಣ್ಣ, ಸುಮ ಎಲ್ಲ ಆರಾಮದಿರನ್ರಿ? ಹ್ಞೂ ರೀ, ಆರಾಮದೀವಿ. ಹ್ಞೂ ರೀ. ಹಾಂ ಅತ್ತಮ್ಮ, ನಾವು ಆರಾಮಿದ್ದೀವಿ. ನೀವು ಆರಾಮಿದ್ದೀರಾ? ಮಾವ, ಅತ್ತೆ, ಸುಮ ಚಲೋ ಅದಿರನ್ರಿ? ಹಾಂ ಅಳಿಯಂದ್ರೆ ಚಲೋ ಇದ್ದೀನಿ. ಹ್ಞೂ ರೀ ಅಳಿಯಂದ್ರ, ನಾವು ಚಲೋ ಆಗದೇಮೋ, ನೀವು ಚಲೋ ಆಗದಿರಲ್ರಿ? ಹಾಂ, ನಾ ಚೆನ್ನಾಗಿದ್ದೀನಿ ನೋಡ್ರಿ ಅತ್ತೆ ಮಾವ. ಬಾಬರು ಏನ ಆಗೋಗೈತ್ರಿ. ನಮ್ಮ ಕಡೆಯಿಂದನೂ ತಪ್ಪಾಗೈತ್ರಿ ನೋಡ್ರಿ. ಆ ನಂದಿನಿ ಹುಡುಗಿಯಿಂದ ಇಷ್ಟೆಲ್ಲ ಆತು ನೋಡ್ರಿ. ಮನ್ಸಿಗೆ ಬೇಜಾರು ತಗ್ಲಕ್ಕೆ ಹೋಗ್ಬೇಡ್ರಿ. ಆಗದೆಲ್ಲ ಹೋತು. ಮಕ್ಕಳು ಭವಿಷ್ಯದ ಪ್ರಶ್ನೆ ನೋಡ್ರಿ. ಇನ್ನೂ ಹಿಂಗೆ ವಾದ ಮಾಡ್ಕಿತ್ತಿದ್ರೆ ಆಗವಲ್ದು. ದೊಡ್ಡ ಮನ್ಸು ಮಾಡಿ ಕರ್ಕ ಬಂದಿರಿ. ಸುಮ್ಮನೆ ಹೆಂಗಿದ್ರು ನಾವು ಮಗಳು ಚಲೋ ರೀತಿಲೇ ನೋಡ್ಕೊಂತೀವ್ರಿ. ನೀವು ಬೇಜಾರ ಮಾಡ್ಕೋಬೇಡ್ರಿ. ಆಗೋದಕ್ಕೆಲ್ಲ ನಮ್ಮ ಕಡೆಯಿಂದನೂ ತಪ್ಪಾಗೋಗೈತಿ. ನಾ ಕ್ಷಮೆ ಕೇಳ್ತೀನಿ ನೋಡ್ರಲ್ಲ. ಸುಮ್ಮನೆ ಬಿಟ್ಟು ಹೋಗ್ರಲ್ಲ ಇದೊಂದು ಸರಿ. ಈಗ ಪಂಚರು ಗಿಂಚರು ಅಂತ ಹೋದ್ರೆ ನಿಮಗೂ ಕಷ್ಟ ಆಕತಿ, ನನಗೂ ಕಷ್ಟ ಆಕತ್ರಿ. ಮಾನ ಮರ್ಯಾದೆ ಪ್ರಶ್ನೆ ನೋಡ್ರಿ ಮನೆತನದ್ದು. ಹಾಗಾಗಿ ಇದೊಂದು ಸರಿ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಸುಮ್ಮನೆ ಬಿಟ್ಟು ಹೋಗ್ರಲ್ಲ. ಬಾವರು, ನಂಗೆ ಎಂಥ ಅಭ್ಯಂತರ ಇಲ್ರಿ. ಸುಮ್ಮ ಇರ್ತೀನಿ ಅಂತಂದರೆ ನಾವು ಬಿಟ್ಟು ಹೋಗ್ತೀವಿ ನೋಡ್ರಿ. ನೀವು ಫೋನ್ ಮಾಡಿ ಮರ್ಯಾದೆ ಪ್ರಶ್ನೆ, ಪಂಚರಂತೂ ಬ್ಯಾಡ, ಹಾಗೆ ಬರ್ರಿ, ನಾವು ಮಾತಾಡಿ ಸರಿ ಮಾಡ್ಕಿನ ಅಂತ ಅಂದ್ರಲ್ರಿ. ಅದಕ್ಕೆ ಸುಮ್ಮನೆ ಕರ್ಕೊಂಡು ಅವಳು ನಾನು ಬಂದ್ವಿ ನೋಡ್ರಿ. ಇನ್ನು ನಿಮಗೆ ಬಿಟ್ಟಿದ್ದು, ನೀವು ಉಂಟು, ನಿಮ್ಮ ಸೊಸೆ ಉಂಟು. ಅವಳು ಹ್ಞೂ ಅಂದರೆ ನಾವು ಬಿಟ್ಟು ಹೋಗ್ತೀವಿ ರೀ. ನಮಗೆ ನಿಮ್ಮ ಬಗ್ಗೆ ಸಂಪೂರ್ಣ ನಂಬಿಕೆ ಐತಿ ನೋಡ್ರಿ. ಆದರೂ ನಿಮ್ಮ ಕಡೆಯಿಂದ ಹಿಂಗೆ ಆಕತ್ತಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿ ಬಿಡ್ರಿ. ನಂದಿನಿದು ತಪ್ಪು ಅಂತ ನಾ ಹೇಳೋದಿಲ್ಲ. ಹುಡುಗ ಬುದ್ಧಿ ಏನು ಮಾಡೋಕ್ಕೂ ಬರೋದಿಲ್ಲಲ್ರಿ. ಸುಮ್ಮನೆ ಒಂಚೂರು ಅಡ್ಜಸ್ಟ್ ಮಾಡ್ಕೊ ಹೋಗ್ಬೇಕಿತ್ತು. ಅದು ಬಂದು ತಾಯಿ ಕೂಡ ಹೇಳ್ಕೊಂಡೈತಿ. ಅವಳು ನಮ್ಮ ಕೆಲಸದವಳು ಹಿಂದ್ಗಡೆ ನಾ ಕೆಲಸ ಮಾಡ್ತಿದ್ಲಂತೆ. ಇವರು ಮಾತಾಡ್ಕೊಂಡಿದ್ದೆ ಒಂದು, ಅವ್ರು ತಿಳ್ಕೊಂಡಿದ್ದೆ ಒಂದು. ಊರು ತುಂಬ ಎಂತೆಂಥದೆಲ್ಲ ಹೇಳ್ಬಿಟ್ಟಿತ್ತು. ಆದರೂ ಸೂಡು ಗಂಡು ಮಕ್ಕದು ಹೆಂಗಸು ಊರು ತುಂಬ ಗಂಡನ ಬಿಟ್ಟು ಬಂದಳು. ಸುಮ್ಮ ನಾದ್ನಿ ಹೊಡೆದೇ ಮನೆಯಿಂದ ಹೊರಗೆ ಕೇಳಿ ಈ ಥರ ಎಲ್ಲ ಮೊಳ್ಳು ಸುದ್ದಿ ಹಬ್ಸಿಟ್ಟಾರ ನೋಡ್ರಿ. ಹಾಗಾಗಿ ಪಂಚರ ತನಕ ಹೋಗ್ಬೇಕಾದ ಪರಿಸ್ಥಿತಿನೂ ಬಂತು. ಮತ್ತು ಮಗಳು ಭಾರಿ ಕೊರಕೊರೆ ಮಾಡಕತ್ತಿದ್ಲು. ಅದಕ್ಕೆ ಏನಾರು ಒಂದು ಮಾಡಿ ಸಂಸಾರ ಸರಿ ಮಾಡ್ಬೇಕಲ್ರಿ. ಮಕ್ಕಳು ಜೀವನ ಹಾಳಾಗ್ತಿದ್ರೆ ಅಪ್ಪ ಅಮ್ಮಗೆ ನೋಡ್ಕೊಂಡಿರಕ್ಕಾಕತ್ತನ್ರಿ ಅವರು. ಅದಕ್ಕೆಯ ಪಂಚರು ಕರ್ಸಕ್ಕೆ ಹೊಂಟಿದ್ವಿ. ಮತ್ತು ನೀವು ಪಂಚರು ಬೇಡ ಅಂದ್ರಲ್ರಿ, ಅದಕ್ಕೆ ಮನೆಗೆ ಬಂದ್ವಿ ನೋಡ್ರಿ. ಅಣ್ಣಯ್ಯ, ಬಂದಿದ್ದು ಒಳ್ಳೇದೇ ಆಯಿತು ನೋಡಣ್ಣಯ್ಯ. ಎಲ್ಲ ಸರಿಯಾದರೆ ಸಾಕು. ಕುಡಿಯೋಕೆ ಅಂತ ತಗೊಂತೀರಿ ಅಣ್ಣಯ್ಯ? ಸುಮಯ ಅಂತ ಕುಡಿತೀಯ ಮಗಳೇ? ಅದ್ಕೆರೆ ಅಂತ ಕುಡಿತೀರಿ? ಚಾ, ಜ್ಯೂಸು, ನೀರು ಎಂತ ಬೇಕ್ರಿ? ಎಂಥದ್ದು ಬೇಡ ಅದಕ್ಕೆ ಅಮ್ಮ. ಈ ಹುಡ್ರ ಸಂಸಾರ ಸರಿಯಾಗಿ ಇವು ನೆಟ್ಟು ಬಾಳಿದ್ರೆ ಸಾಕಾಗಿತ್ತು ನೋಡ್ರಿ ನಮಗಂತೂ. ಊರ ಮಕ ಇಟ್ಕಿಂದು ಓಡಾಡೋಕ್ಕಾಗ್ದಿರೋ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ನೋಡ್ರಿ ನಮ್ಮ ಮನೆ ಕೆಲಸದವಳಿಂದ. ಅವಳು ಮುಸುಡು ಹಾಳು ಬಿದ್ದು ಹೋಗಿ ಇಲ್ಲದೇ ಹೋಗಿರೋದನ್ನೆಲ್ಲ ಊರು ತುಂಬ ಹಬ್ಸಿಟ್ಟಳ್ರಿ. ನಮಗಂತೂ ತಲೆ ಎತ್ಕಿಂದು ಓಡಾಡೋಕ್ಕಾಗ್ತಿಲ್ಲ ನೋಡ್ರಿ. ಹ್ಞೂ ತಂಗಿಯಮ್ಮ, ಕುಡಿಯೋಕ್ಕಲ್ಲ ಅಂತೂ ಬೇಡ. ಸಂಸಾರ ಸರಿಯಾಗಿ ಇವರಿಬ್ರು ಚೆನ್ನಾಗಿ ಬದುಕಿದ್ರೆ ಸಾಕಾಗಿತ್ತು. ಯಾಕೆ ಸುಮ ಏನೂ ಮಾತಾಡ್ತಾ ಇಲ್ಲ, ಸೈಲೆಂಟಾಗಿ ಕೂತ್ಕೊಂಡಿದ್ದೀಯಾ? ಸಾರಿ ಸುಮ, ನನ್ನಿಂದನೂ ತಪ್ಪಾಯ್ತಿ. ಲವ್ ಮಾಡಿ ನಿನ್ನನ್ನು ಮದುವೆ ಹಾಕ್ಕೊಂಡು ಬಂದಮೇಲೆ ನಿನ್ನ ಸಪೋರ್ಟಿಗೆ ನಾನು ನಿಂತ್ಕೋಬೇಕಿತ್ತು. ಬಟ್ ನಾನೇ ನಿನ್ನ ನೆಗ್ಲೆಕ್ಟ್ ಮಾಡಿಬಿಟ್ಟು ಬಿಟ್ಬಿಟ್ಟು ಫ್ರೆಂಡ್ ಜೊತೆಗೆಲ್ಲ ಹೋಗೋಕೆ ಶುರು ಮಾಡಿಬಿಟ್ಟೆ. ನಿಂಗೆ ಒಬ್ಬಳೇ ಮನೇಲಿ ಏನು ಮಾಡ್ತಾಯಿದ್ದೀನಿ, ಏನು ಆಗ್ತಿದೆ ಅಂತ ಗೊತ್ತಿಲ್ದಿತ್ತು. ನಿಂಗೂ ಸಮಸ್ಯೆ ಆಗಿ ಇಷ್ಟೆಲ್ಲ ಗೋಚರ ಆಯಿತು. ಇದಕ್ಕೆಲ್ಲ ಕಾರಣ ನಾನೇ ಸುಮ. ಸಾರಿ ಸುಮ, ಇನ್ಮೇಲೆ ಆಗ್ತಾರ ಆಗಲ್ಲ. ನಿನ್ನ ಜೊತೆಗೆ ಚೆನ್ನಾಗಿ ಖುಷಿಯಿಂದ ಬದುಕ್ತೀನಿ ಸುಮ. ನಂಗೆ ನೀನು ಬೇಕು ಸುಮ. ನೀನು ಮತ್ತೆ ನಿಮ್ಮ ಮನೆಗೆ ಹೋಗೋದು ಬೇಡ ಸುಮ. ಇದೊಂದು ಸರಿ ಚಾನ್ಸ್ ಕೊಟ್ಟು ಇಲ್ಲೇ ಇರು ಸುಮ. ನೋಡು ಮಗಳೇ, ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನಂಗೆ ನನ್ನ ಮಗುಗೂ ಕೂಡ ನಿನ್ನ ಅವಶ್ಯಕತೆ ಗೊತ್ತಾಗಿತ್ತು. ನಿನ್ನ ಬಿಟ್ಟು ಕೊಡೋಕೆ ಈಗ ರೆಡಿ ಇಲ್ಲ ನೋಡು ಮಗಳೇ. ಇದೊಂದು ಸರಿ ಚಾನ್ಸ್ ಕೊಟ್ಟು ನೀನು ನಮಗೂ ಒಂದು ಚಾನ್ಸ್ ಕೊಡು ಮಗಳೇ. ಎಲ್ಲ ಸರಿ ಮಾಡಿಕ್ಕಿಂತ ಹೋಗೋಣ. ಎಷ್ಟೇ ಆದ್ರೂ ನೀವಿಬ್ರು ಗಂಡ ಹೆಂಡ್ತಿ ಅಲ್ವಾ ಮಗಳೇ? ನಾವು ಇಲ್ದಿದ್ರು ನೀನು ನಿನ್ನ ಗಂಡನ ಬಿಟ್ಟು ಹೋಗೋದು ತಪ್ಪಲ್ಲ ಮಗಳೇ. ಇದೊಂದು ಸರಿ ಚಾನ್ಸ್ ಕೊಡು ಮಗಳೇ. ಹಾಂ
ಹಾಂ ಮಾವಯ್ಯ, ನನಗೆ ನಿಮ್ಮ ಯಾರ ಕಡೆಯಿಂದನೂ ತೊಂದರೆ ಇಲ್ಲ ಮಾವಯ್ಯ. ನಂದಿನಿ ಬರೋದು ಕೂಡ ನನಗೆ ಬೇಜಾರಿಲ್ಲ ಮಾವಯ್ಯ. ಅವಳ ಮನೆಗೆ ಅವಳು ಬಂದು ಹೋಗಲಿ ಖುಷಿನೇ ಮಾವಯ್ಯ. ಆದರೆ ನನ್ನ ಅತ್ತೆ ಮಧ್ಯೆ ತಂದಿರ್ತಾಳೆ ಮಾವಯ್ಯ. ಒಂದು ಅಂದರೆ 100 ಅಂತ ಹೇಳ್ತಾಳೆ. ಬರೀ ಕಿರಿಕಿರಿ ಮಾಡ್ತಾಳೆ ಮಾವಯ್ಯ. ಅದು ಇದು ಇದು ಅದು ಅಂತೇಳಿ. ನೀವೆಲ್ಲ ಇದ್ದಾಗ ಒಂಥರ ಇರ್ತಾಳೆ ಮಾವಯ್ಯ, ನೀವು ಯಾರು ಇಲ್ದಾಗ ಒಂಥರ ಇರ್ತಾಳೆ ಮಾವಯ್ಯ. ಅದು ನಂಗೆ ಕಷ್ಟ ಆಗ್ತಿತ್ತು. ಹಾಗಾಗಿ ಅಮ್ಮನ ಕೈಗೆ ಹೇಳ್ಕೊಂತಿದ್ದೆ ಅಷ್ಟೇ. ಅದು ಬಿಟ್ಟರೆ ಅವಳು ಬಂದು ಹೋಗ್ತಾ ಇದ್ದಿದ್ದು ನನಗೇನು ಸಮಸ್ಯೆ ಇರಲ್ಲ ಮಾವಯ್ಯ. ನಾನು 2 ದಿನ ಇದ್ಬಿಟ್ಟೆ ಬರ್ಬೇಕಂತ ಹೋಗಿದ್ದಷ್ಟೇಯ. ಊರು ತುಂಬ ಅದೇ 1ಕ್ಕೆ 100 ಆಗಿ ಹಿಂಗಾಗತ್ತು ಅಷ್ಟೇ ಮಾವಯ್ಯ. ತಲೆ ಕೆಡ್ಸ್ಕಿಬೇಡ ಮಗಳೇ, ನಿನ್ನ ಬಗ್ಗೆ ನಾವೇನು ತಪ್ಪು ತಿಳ್ಕೊಳಕ್ಕಲ್ಲ. ನೀ ಏನು ಅನ್ನೋದು ನಂಗಂತೂ ಚಲೋ ಗೊತ್ತೈತಿ. ನಿನ್ನಂಥ ಬೆಸ್ಟ್ ಸೊಸೆ ನಮ್ಮ ಮನೆಗೆ ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ಹೇಳ್ಬೋದು. ತಲೆ ಕೆಡ್ಸ್ಕಿಬೇಡ ಮಗಳೇ, ಅವಳು ಇನ್ನು ಪದೇ ಪದೇ ಬರೋದಿಲ್ಲ. ಬಂದರೂ ಅವಳು ಲಿಮಿಟಾಗಿ ಅವಳು ಇರ್ತಾಳೆ. ಆಲ್ರೆಡಿ ಅವಳಿಗೆ ಏನು ಗ್ರಹಚಾರಕ್ಕೆ ಬಿಡಿಸ್ಬೇಕು ಬಿಡಿಸ್ಬಿಟ್ಟೆ ಅವಳ ಗಂಡನ ಮನೆಗೆ ನಾನು ಕಳಿಸೀನಿ ಮಗಳೇ. ನೀ ತಲೆ ಕೆಡ್ಸ್ಕಿಬೇಡ. ಈ ಮನೆಗೆ ನೀನೇ ರಾಣಿ, ಮಹಾರಾಣಿ, ಸೊಸೆ, ಮಗಳು ಎಲ್ಲ. ಮತ್ತೆ ಇನ್ನೊಂದು ಮಾತು ಮಗಳೇ, ಬೇಜಾರಾಗಬೇಡ ಹಿಂಗೆ ಹೇಳ್ದೆ ಮಾ ಅಂತ. ನೆಕ್ಸ್ಟ್ ಟೈಮು ಈ ಥರ ಏನಾದರೂ ಸಮಸ್ಯೆ ಆಯ್ತು, ನಿಮ್ಮ ಅತ್ತೆನೇ ಬೈದ್ಲು, ನಿನ್ನ ಗಂಡನೇ ಏನೋ ಅಂದ ಅಂದರೆ ನೀನು ನನ್ನ ಹತ್ರ ಬಂದು ಮಾತಾಡ್ಬೇಕು ಫಸ್ಟು. ಆಮೇಲೆ ನಿಮ್ಮ ಅಪ್ಪ ಅಮ್ಮನ ಹತ್ರ ಹೋಗ್ಬೇಕು ನೋಡು ಮಗಳೇ. ನೀ ನಂಗೆ ಒಂದು ಮಾತು ಹಿಂಗೆ ಆಗ್ತೈತಿ ಅಪ್ಪಯ್ಯ ಅಂತ ಹೇಳಿದರೆ ನಿಮ್ಮ ಅಪ್ಪನ ಜಾಗದಾಗ ನಾನೇ ನಿಂತು ನಿಂಗೆ ಸರಿ ಮಾಡ್ಕೊಡ್ತಿರ್ಲಾಗಿತ್ತ ಮಗಳೇ. ನಿಂಗೆ ಎಷ್ಟು ಸಪೋರ್ಟ್ ಮಾಡಿದ್ದೀನಿ, ನಿನ್ನ ಜೊತೆಗೆ ಎಷ್ಟು ಜೋರಾಗಿದ್ದೀನಿ ನಾನು. ನನ್ನ ಹತ್ರನೇ ಒಂದು ಮಾತು ಹೇಳ್ದಿತ್ತೆ ಹಂಗೆ ಹೋಗಿಯಲ್ಲ ಮಗಳೇ. ಅಪ್ಪಯ್ಯ, ಎಷ್ಟೇ ಆದ್ರೂ ಅವಳು ನಿಮ್ಮ ಮಗಳು. ಹಿಂಗಿರ್ಬೇಕಾದ್ರೆ ನಾನು ಅವಳ ಬಗ್ಗೆ ನಿಮ್ಮ ಹತ್ರ ಕಂಪ್ಲೇಂಟ್ ಹೇಳಿದ್ರೆ ನಿಮಗೆ ಬೇಜಾರಾಗಲ್ವಾ? ಅದಕ್ಕೆ 1-2 ದಿನ ಇದ್ದು ಆರಾಮ ಮಾಡ್ಕೊ ಬರೋಣ ಅಂತ ಹೋಗಿದ್ದಷ್ಟೇಯ. ನನಗೇನು ಅವಳ ಮೇಲೂ ಏನು ಸೆಟ್ಟು ಇಲ್ಲ, ಬೇಜಾರು ಇಲ್ಲ ಮಾವಯ್ಯ. ಸರಿ ಕಂದ, ಏನೇ ಇರ್ಬೋದು. ನೆಕ್ಸ್ಟ್ ಟೈಮ್ ಈ ಥರ ಏನಾದ್ರು ಇತ್ತು ಅಂತಂದರೆ ನೀ ಡೈರೆಕ್ಟಾಗಿ ನನ್ನ ಹತ್ರನೇ ಹೇಳ್ಬೇಕು ನೋಡು. ಇನ್ಯಾವತ್ತೂ ಈ ಥರ ತಪ್ಪು ಮಾಡಬೇಡ ನೋಡು. ಸರಿ ಮಾವರು, ಹಾಗೆ ಆಗಲಿ. ಸುಮಾ, ನನ್ನ ಕಡೆಯಿಂದನೂ ತಪ್ಪಾತು ಮಗಳೇ. ಅವಳು ಮಾತು ಕಡ್ಕೊಂಡು ನಿಂಗೆ ಅನ್ಬಾರ್ದು ಅಂದ್ಬಿಟ್ಟೆ. ಇನ್ಮೇಲೆ ಹಂಗೆ ಹಾಕಲ್ಲ ನೋಡು ಮಗಳೇ. ಏನೇ ಕಷ್ಟ ಇರಲಿ, ಏನೇ ಸುಖ ಇರಲಿ, ನಾವಿಬ್ಬರು ಕುಂತು ನಿಂತು ಮಾತಾಡಿಕೊಂಡು ಬಗೆಹರಿಸ್ಕೊಳ್ಳೋಣ. ಇನ್ಮೇಲೆ ನಿಂಗೆ ಯಾವ ತೊಂದರೆನೂ ನಾನು ಕೊಡಲ್ಲ ನೋಡು ಮಗಳೇ. ನೀನು ಹೆಂಗೆ ಬೇಕು ಹಾಗೆ ಆರಾಮಾಗಿ ಖುಷಿಯಾಗಿ ಇರ್ಬೋದು ನೋಡು. ಅವಳು ಬಂದ್ರೂ ಅಷ್ಟೇ, ಅವಳು ಏನಾದ್ರು ಹೇಳಿದ್ರೂ ಅಷ್ಟೇ, ನಿನ್ನ ಮಾತು ಪೂರ್ತಿ ಕೇಳಿಕೊಂಡೆ ಆಮೇಲೆ ನಾನು ನಿರ್ಧಾರ ತಗೊಳ್ಳೋದು ಮಗಳೇ. ಅವಳ ಮಾತು ಕಡ್ಕೊಂಡು ನಿಂಗೇನು ಹೇಳೋದು ಇಲ್ಲ, ನಾನೇನು ಬೇಜಾರು ಮಾಡೋಕ್ಕಲ್ಲ ಮಗಳೇ. ಒಳ್ಳೆಯ ರೀತಿಯಿಂದ ನೀನು ನಿಮ್ಮಮ್ಮ ಹೆಂಗಿದ್ದೀರೋ ಹಾಗೆ ನಾನು ನೀನು ಇರೋಣ ನೋಡು ಮಗಳೇ. ಬೇಜಾರಾಗಬೇಡ ಮಗಳೇ. ಇಷ್ಟೆಲ್ಲ ಆಗಿದ್ದಕ್ಕೆ ನೆಕ್ಸ್ಟ್ ಟೈಮಿಂದ ಈ ಥರ ಆಗದಿರಂಗೆ ನಾನು ನೋಡ್ಕಿದ್ನಿ ಮಗಳೇ. ಏನು ನೀನು ಹೊಂದ್ಕೊಂಡು ಹೋಗು ಮಗಳೇ. ಹ್ಞೂ ರೀ ಅತ್ತೇರು, ನೀವು ಹೇಳ್ದಂಗೆ ಆಗಲಿ. ನೋಡು ಸುಮ್ಮ, ನಮ್ಮನ್ನ ಹೆಂಗೆ ಅಪ್ಪ ಅಮ್ಮ ಅಂದ್ಕೊಂಡು ನೀನು ಚೆನ್ನಾಗಿದೆಯೋ ಅದೇ ಥರನೇ ಇವ್ರನ್ನೂ ಕೂಡ ಅಪ್ಪ ಅಮ್ಮ ಅಂದ್ಕೊಂಡು ಏನೇ ಕಷ್ಟ ಇರಲಿ ಸುಖ ಇರಲಿ ಹೊಂದ್ಕೊಂಡು ಬಾಳ್ಬೇಕು ನೋಡು. ಅತ್ತೆ ಮಾವನು ಇಷ್ಟು ಸಮಾಧಾನ ರೀತಿಯಲ್ಲಿ ಕೂರಿಸ್ಕೊಂಡು ಬುದ್ಧಿ ಮಾತು ಹೇಳೋಕ್ಕಲ್ಲ. ಈ ನಾವೇ ಆದ್ರೂ ಕೂಡ ಫಸ್ಟು ಸಿಟ್ಟಿಗೆ ಹೇಳ್ತೀವಿ, ಅಲ್ಲಿ ಹೋಗಿ ಮಾನ ಮರ್ಯಾದೆ ತೆಗೆದ್ಲು ಅಂತ ಹೇಳ್ಬಿಟ್ಟು. ಬಟ್ ಇವ್ರು ಹಂಗೆ ಮಾಡ್ತಿಲ್ಲ, ಕಳಿಸ್ಬಿಟ್ಟು ಬುದ್ಧಿ ಹೇಳಿ ಮಾಡ್ತಿದ್ದಾರೆ. ನೀನೀಗೇನು ಮಾಡಬೇಕು ಅಂತಂದರೆ ನಿನ್ನ ಗಂಡನ ಜೊತೆಗೆ ಹೊಂದ್ಕೊಂಡು ಬಾಳಿಕೊಂಡು ಹೋಗ್ಬೇಕಾಗತ್ತೆ. ಬರೀ ನಂದಿನಿ ವಿಷಯಕ್ಕಾಗಿ ನೀನು ಇಷ್ಟೊಂದು ದೊಡ್ಡ ಸಮಸ್ಯೆ ಮಾಡೋದು ಬೇಡ ಇನ್ಮೇಲಿಂದ, ಸರಿನಾ? ನಂದಿನಿ ಬರಬಾರ್ದು ಅಂತ ಹೇಳೋದು ತಪ್ಪಾಗತ್ತೆ ಮಗಳೇ. ಅವಳು ನೀನು ಹೆಂಗೆ ನಮ್ಮ ಮನೆಗೆ ಮಗಳು, ಅವ್ರ ಮನೆಗೂ ಅವಳ ಮಗಳೇನೆ ಆಯ್ತಾ? ಅವಳು ಬತ್ತಾಳೆ ಹೋಗ್ಕೊಳ್ಳೆ, ಅವಳ ಪಾಡಿಗೆ ಅವಳು ಬತ್ತಾಳೆ, ಅವಳ ಪಾಡಿಗೆ ಅವಳು ಹೋಗ್ಕೊಳ್ಳೆ. ಅವಳಿಗೆ ತಾಯಿ ಮನೆಗೆ ಅವಳು ಎಷ್ಟು ದಿನ ಬೇಕಾದ್ರೂ ಇರ್ಬೋದು, ಅವಳ ರೈಟ್ಸ್ ಅದು. ನೀನು ಅದೇ ಥರನೇ ಅವಳಿಗೆ ನೀ ಕಿರಿಕಿರಿ ಮಾಡಬೇಡ, ಅವಳು ನಿಂಗೆ ಕಿರಿಕಿರಿ ಮಾಡೋದಿಲ್ಲ. ಏನಾದರೂ ಪ್ರಾಬ್ಲಮ್ ಆಯ್ತು, ಏನಾದರೂ ಅಂದ್ಲು ಅಂತಂದರೆ ನಿಂಗೆ ಈಗ ಸಪೋರ್ಟಿಗೆ ಅತ್ತೆ ಮಾವನ ಜೊತೆಗೆ ಗಂಡನ ಸಪೋರ್ಟು ಸಿಕ್ತಂಗೆ ಆಯ್ತಲ್ಲ. ಅವ್ರ ಹತ್ರನೇ ಹೇಳಿಕೆ, ಇವ್ರ ಹತ್ರನೇ ಮಾತಾಡ್ಕೊಂಡು ಸಮಾಧಾನ ಮಾಡ್ಕೊಂಡು ಸರಿ ಮಾಡ್ಕೊಂಡು ಹೋಗಿ ಬದುಕಬೇಕು ನೋಡು ಮಗಳೇ. ಹಾಂ ಮಗಳೇ, ನನ್ನ ಥರನೇ ನಿಂಗೆ ಇಲ್ಲೂ ಒಬ್ಬರು ಅಪ್ಪ ಇದ್ದಾರೆ, ಅವ್ವನೂ ಐತಿ, ಸರಿನಾ? ಇವ್ರ ಜೊತೆಗೆ ಸಮಾಧಾನದಾಗೆ ಸಮೇತ ಹೇಳಿಕೊಂಡು ಅವ್ರ ಜೊತೆಗೆ ಹೊಂದ್ಕೊಂಡು ಬಾಳ್ಬೇಕು ನೋಡು ಮಗಳೇ. ಸರಿ ಅವ್ವ, ಸರಿ ಅಪ್ಪಯ್ಯ, ನೀವು ಹೇಳ್ದಂಗೆ ಆಗಲಿ. ನಾನು ಅತ್ತೆ ಮಾವ ಅವರು ಎಲ್ಲ ಕೂಡಿ ಚೆನ್ನಾಗೇ ಬಾಳ್ತೀವಪ್ಪಯ್ಯ. ನೋಡು ಮಗಳೇ, ತವ್ರ ಮನೆಗೆ ನೀನು ಒಳ್ಳೆ ಹೆಸರು ತಂದು ಕೊಟ್ಟಿದ್ದೀಯ, ಅದೇ ಥರನೇ ಗಂಡನ ಮನೆ ಕಡೆಯಿಂದನೂ ತವ್ರ ಮನೆಗೆ ಒಳ್ಳೆ ಹೆಸರು ಬರೋಂಗೆ ಮಾಡು. ಇನ್ಯಾವತ್ತೂ ಈ ಥರ ಎಲ್ಲ ಮಾಡಿ ಇವ್ರ ಮರ್ಯಾದೆನೂ ಕಳೆಯೋಂಗೆ ಮಾಡಬೇಡ, ನಮ್ಮ ಮರ್ಯಾದೆನೂ ಕಳೆಯೋಂಗೆ ಮಾಡಬೇಡ ನೋಡು. ನೀನು ಬಾ, ಎಷ್ಟು ದಿನ ಬೇಕು ಇರು, ಖುಷಿಯಾಗಿದ್ದು ಹೋಗು, ನಾವೇನು ಬೇಡ ಅನ್ನೋಕ್ಕಲ್ಲ,
ಸರಿನಾ? ಆದರೆ ಈ ಥರ ಎಲ್ಲ ಮಾಡ್ಕೊಂಡು ಇನ್ಯಾವತ್ತೂ ಅವ್ರ ಮನೆಗೆ ಬರಬೇಡ ನೋಡು ಮಗಳೇ. ನೀನು ನೆಕ್ಸ್ಟ್ ಟೈಮ್ ಬರ್ತಿದ್ದೀ ಅಂತಂದರೆ ನಿನ್ನ ಗಂಡನ ಜೊತೆಗೆ ನೀನು ಖುಷಿ ಖುಷಿಯಾಗಿ ಬರಬೇಕು. ಒಬ್ಬಳೇ ಎಲ್ಲ ಬರೋ ಹಂಗಿಲ್ಲ ನೋಡು ಮಗಳೇ. ಸರಿ ಅಪ್ಪಯ್ಯ, ನೀ ಹೇಳ್ದಂಗೆನೇ ಆಗಲಿ. ಹಾ, ಎಲ್ಲ ಬಗ್ಗೆ ಹರಿತಲ್ರಿ ಬಾವರು ತಂಗಮ್ಮ. ಇದೇ ಖುಷಿಗೆ ಊಟ ಗೀಟ ಮಾಡ್ಕೊಂಡು ಒಂದೆರಡು ದಿನ ಉಳ್ಕೊಂಡು ಹೋಗ್ಬೇಕ್ರಂತ್ರಿ. ಇಲ್ಲ ಅಣ್ಣಯ್ಯ, 2 ದಿನ ಎಲ್ಲ ಉಳ್ಕೊಳಕ್ಕೆಲ್ಲ ಆಗೋದಿಲ್ರಿ, ಕಷ್ಟ ಆಗತ್ತೆ. ಯಾಕಂದರೆ ನಿನ್ನೆ ನನ್ನ ಮಗು ಹುಷಾರಿಲ್ಲ ಅಂತೇಳಿ ದವಾಖಾನೆಗೆ ಹೋಗಿ ಬಂದ. ಇವತ್ತು ಬೆಳಿಗ್ಗೆಯಿಂದ ನನ್ನ ಸೊಸೆಗೂ ಸ್ವಲ್ಪ ಹುಷಾರಿಲ್ಲ. ಅದು ಅಲ್ಲದೆ 2 ತಿಂಗಳು ಪ್ರೆಗ್ನೆಂಟ್ ಆಗ್ಯಾಳ್ರಿ. ಅವಳನ್ನ ನಾನು ಚೆನ್ನಾಗಿ ನೋಡ್ಕೋಬೇಕಲ್ರಿ. ಈಗ ನಿಮ್ಮ ಸೊಸೆ ಥರನೇ ಅವಳು ನಂಗೆ ಸೊಸೆ ಅಲ್ರಿ. ಈಗ ಬಿಟ್ಟು ಹೋಗ್ಬಿಟ್ರಿ ಅಂತ ಅನ್ನೋದನ್ನಾಗಲ್ಲ ಹೇಳ್ರಿ. ಯಾಕೋ ವಾಂತಿ ಅಂತೇಳಿ ಸುಸ್ತು ಅಂತೇಳಿ ಪಾಪ. ಆದ್ರೂ ಒಂದು ಅರ್ಧ ಗಂಟೆಗೆ ಸುಮ್ಮನೆ ಬಿಟ್ಟು ಸೇಶ್ ಬತ್ತೀವಿ ಅಂತಲೇ ಓಡಿ ಬಂದೀವ್ರಿ. ಎಂತ ತಿನ್ನಕತ್ತೆ. ಬೇಜಾರಾಗ್ಬೇಡ್ರಿ ಅಣ್ಣಯ್ಯ. ಉಣ್ಣಕ್ಕೂ ಈಗ ಕೂರಕ್ಕೆ ಅಕ್ಕಲ್ರಿ. ಮನೆಗೆ ಅಡುಗೆ ಗಿಡಿಗೆ ಅಂತೂ ಮಾಡಬರಲ್ಲ. ಆ ಹುಡುಗಿ ಅಂತ ಮಲಗಿತೇನ ಪಾಪ. ಹೋಗಿ ಅಡುಗೆ ಗಿಡಿಗೆ ಮಾಡಿ ಎಂಥದ್ದು ದವಾಖಾನೆ ಕಳಿಸೋದ ಅಂತ ನೋಡ್ತೀನಿ ರೀ. ತಪ್ಪು ತಿಳ್ಕೊಬೇಡ್ರಿ ಅಣ್ಣಯ್ಯ. ಹ್ಞೂ ರೀ ಪವರು. ಊಟ ಮಾಡ್ತಾ ಕೂತ್ರೆ ಇವಾಗ ನಾನು ಮಧ್ಯ ಮೇಲೆ ಆಫೀಸಿಗೆ ಬರ್ತೀನಿ ಅಂತ ಹೇಳಿದ್ರಿ. ಒಂಚೂರು ಆಫೀಸ್ ಕೆಲಸ ಐತ್ರಿ ನನಗೆ. ಪೆನ್ಷನ್ ಬತ್ತಿಲ್ರಿ, ಅದನ್ನು ಒಂಚೂರು ಪೆನ್ಷನ್ನು ಅಂಗಡಿ ಇದಕ್ಕೆ ಆಫೀಸಿಗೆ ಹೋಗ್ಬರ್ಬೇಕು. ಹಾಗೆ ಒಂಚೂರು ಆಟೋಕ್ಕೆಲ್ಲ ಹೋಗ್ಬರ್ಬೇಕು ಗದ್ದಿಗೆ. ನಮ್ಮನೆ ಹುಡುಗನೂ ಹೋಗ್ತಿಲ್ಲ, ಸ್ವಲ್ಪ ಗದ್ದೆ ಕಡೆ ಹೆಂಡ್ತಿಗೆ ಹುಷಾರಿಲ್ಲ ಅಂತ. ಹಾಗಾಗಿ ಉಳಿಯೋಕ್ಕೆ ಬತ್ತೀವ್ರಿ, ನೀವು ತಲೆ ಕೆಡ್ಸ್ಕೊಬೇಡ್ರಿ. ಇನ್ನು ಸ್ವಲ್ಪ ದಿನದಾಗೆ ಬಂದು 2 ದಿನ ಅಂತಕ್ರಿ 4 ದಿನನೇ ಉಳ್ಕೊಂಡು ಹೋಗ್ತೀವ್ರಿ. ನಮ್ಮ ಮಗಳು ಮನೆ ಅಲ್ರಿ, ಬತ್ತೀವಿ. ಅಲ್ಲ ಅಣ್ಣ, ಅದಕ್ಕೆರು ಊಟ ಮಾಡ್ಕೊಂಡು ಹೋಗ್ರಿ. ತಂಗಿಗನ್ರಿ ಅವರಿಗೂ ಆಕತಿ ಮಗಂಗೂ ಆಕತಿ. ನಾನು ಊಟ ಹಾಕಿ ಕೊಡ್ತೀನಿ ರೀ. ಜಾಸ್ತಿನೇ ಅಡುಗೆ ಮಾಡೀನಿ ರೀ. ಊಟದ ಬಗ್ಗೆ ಯೋಚನೆ ಮಾಡಬೇಡ್ರಿ ಅದಕ್ಕೆರು. ಇಲ್ಲ ಅದಕ್ಕೆರು ಬೇಜಾರಾಗ್ಬೇಡ್ರಿ. ಇನ್ನೊಂದ್ಸರಿ ಬಂದು ಊಟ ಮಾಡ್ಕೊಂಡೆ ಹೋಗ್ತೀನಿ. ಇನ್ನೊಂದು 4-5 ತಿಂಗಳಲ್ಲಿ ಸೀಮಂತಕ್ಕೂ ಕರಿಬೇಕಲ್ರಿ. ಹಾಗೆ ಇವ್ರದ್ದೇನು ಕತೆ ಅಂತ ನೋಡ್ಬೇಕಲ್ರಿ. ಏನ್ರಪ್ಪ ಹೊಸ ಸುದ್ದಿ ಕೊಡ್ತೀರಾ ಇಲ್ಲ ಹಿಂಗೆ ಕಿತ್ತಾಡ್ಕಿತ್ತಾನೆ ಇರ್ತೀರಾ? ಕೊಡೋಣ ಅತ್ತಮ್ಮ, ಆದಷ್ಟು ಬೇಗ ಕೊಡೋಣ. ಅಪ್ಪಯ್ಯ ಅಮ್ಮ ಊಟ ಮಾಡ್ಕೊಂಡು ಹೋಗ್ರಲ್ಲ. ಹೋಗೋ ತನಕ ಲೇಟ್ ಆಕತಿ. ಹೋಗಿ ಅಡುಗೆ ಮಾಡ್ಬೇಕಲ್ಲ ಅಮ್ಮ. ಒಂದು ತುತ್ತು ಉಣ್ಕೊಂಡು ಹೋಗ್ರೆ. ಇಲ್ಲ ಕಂದ, ಈಗ ನಮಗೆ ಹೆಂಗೆ ಲೇಟ್ ಆಕತಿ, ನಿಮ್ಮ ಅದಕ್ಕೆ ಮಗು ಲೇಟ್ ಆಕತಿ. ಅದು ಅಲ್ದೈತೆ ಅಲ್ಲೂ ಪ್ರೆಗ್ನೆಂಟ್ ಅಲ್ಲೇ. ಅದಕ್ಕೂ ಅಡುಗೆ ಮಾಡಿ ಪಟ ಹಾಕ್ಬೇಕು ಪಾಪ. ಹೊಟ್ಟೆ ಸಿಗ್ತೈತಿ. ಇನ್ನೊಂದ್ಸರಿ ಬರ್ತೀವಿ ತಗ. ಸರಿ ಕಣಮ್ಮ. ಸರಿ ಬಾವರು, ನೀವು ಹೇಳ್ದಂಗೆನೇ ಆಗಲಿ. ಉಳಿಯಕ್ಕೆ ಬರ್ರಿ ನೋಡ್ರಿ ಮತ್ತೆ. ಹಾಂ ಉಳಿಯೋಕ್ಕೆ ಬರ್ತೀವಿ. ಸರಿ, ನಾವು ಬರ್ತೀವಿ ಸುಮ್ಮ. ಬರ್ತೀವಳಿ ಅಂದರೆ ತಂಗಿ ಬರ್ತೀವ್ರಿ. ಬರ್ತೀವ್ರಿ. ಹಾಂ ಹೋಗ್ಬತ್ತೀವಿ ಅದಕ್ಕೆರೋ. ಅಣ್ಣ ಹೋಗ್ಬತ್ತೀವಿ. ಅಳಿಯಂದ್ರು ಹೋಗ್ಬತ್ತೀವ್ರಿ. ಮಗಳೇ ಸುಮ, ಏನಾರು ಇದ್ದರೆ ಮಾಮ ಅತ್ತೆ ಗಂಡನ ಹತ್ರ ಹೇಳಿಕೆಯನ್ನು ಮಗಳೇ. ಚಿಂತೆ ಮಾಡಬೇಡ, ಎಲ್ಲ ಚಲೋ ಆಕತಿ. ಚಲೋ ರೀತಿಯಲ್ಲಿ ಕಷ್ಟ ತಲೆ ಕೆಡ್ಸಿನಾಗೆಲ್ಲ ಹೋಗಬೇಡ. ಏನು ಮಾಡೋಕ್ಕೂ ಬರೋದಿಲ್ಲ. ಕೆಲವೊಂದು ಸರಿ ನಾವು ತಗ್ಗಿ ಬಗ್ಗೆ ಬಾಳ್ಬೇಕಾಕತಿ. ಹಾಂ, ಚಲೋ ರೈತಾಗಿರೋ. ಬರ್ತೀವಿ ಮಗಳೇ. ಸುಮಾ, ಈಗ ಬಂದಿ ಮಗಳೇ. ರೆಸ್ಟ್ದಾಗ ನೀನು. ನಾನು ಗದ್ದೆ ಕಡೆ ಒಂಚೂರು ತೋಟದ ಕಡೆ ಓಡಾಡ್ಕೊಬತ್ತೀವಿ. ಏನತ್ತ ಹುಡ್ಗ, ಬತ್ತೀಯನ ನೀನು ತೋಟ ಕಡೆ? ಹ್ಞೂ ಅಪ್ಪಯ್ಯ, ನಾನು ಬರ್ತೀನಿ. ಸರಿ ಮಾವರು. ಸುಮ್ಮ, ನಾನು ಅಪ್ಪಯ್ಯನ ಕೂಡ ತೋಟಕ್ಕೆ ಹೋಗ್ಬತ್ನೆ. ಅಮ್ಮ, ನಾನು ತೋಟಕ್ಕೆ ಹೋಗ್ಬತ್ನೆ. ಹಾಂ ರೀ, ಹುಷಾರು. ಸರಿ ಹೋಗ್ಬಾರ. ಸುಮಾ ಮಗಳೇ, ಯಾಕಂಗೆ ಹೆದರ್ಕೊಂಡು ಕೂತ್ಕೊಂಡಿಯಾ? ತಲೆ ಕೆಡಿಸ್ಕಿಬೇಡ ಮಗಳೇ. ನೀನು ಈ ಥರ ಮಾಡಿದೆ ಅಂತ ನಮಗೇನು ಬೇಜಾರಿಲ್ಲ. ನಿನ್ನ ಪರಿಸ್ಥಿತಿ ಏನು ಅಂತ ನಂಗೆ ಅರ್ಥ ಆಗುತ್ತೆ ಮಗಳೇ. ಹೆದರ್ಕೋಬೇಡ. ಹೋಗಿ ರೆಸ್ಟ್ ಮಾಡು. ನಾನು ಅಡುಗೆ ಎಲ್ಲ ಮಾಡಿಟ್ಟಿನಿ ಮಗಳೇ. ಒಂದು 4 ಬಟ್ಟೆ ಇದ್ದಾವೆ, ಜಾಲ್ಸಾಕಿ ಬರ್ತೀನಿ. ನೀನು ಆರಾಮಾಗಿ ಮಲ್ಕೊಂಡು ಹೇಳು ಮಗಳೇ, ಸರಿನಾ? ಇಲ್ಲ ಅತ್ತಮ್ಮ, ನನಗೆ ಎಂತ ನಿದ್ದೆ ಬರ್ತಿಲ್ಲ. ನಾನು ಬರ್ತೀನಿ. ಇಬ್ಬರು ಸೇರಿ ಬಟ್ಟೆ ಒಗೆಯೋಣ ಅತ್ತಮ್ಮ. ಸರಿ ಬಾ ಮಗಳೇ, ಬಟ್ಟೆ ಜಾಲ್ಸಾಕಿ ಬಂದ್ಕೊಂಡು ಊಟ ಮಾಡೋಣ. ಅವರು ತೋಟಕ್ಕೆ ಹೋದ್ರೆ ಇನ್ನೆಷ್ಟು ತಾಕತ್ತೇನ. ನಿಂಗೇನು ಹೊಟ್ಟೆ ಹಸ್ತಿತ್ತು, ಮಲ್ಲಿಗೆ ತಿಂದಿದ್ದೆ ಎಲ್ಲ ಗೊತ್ತಿಲ್ಲ. ಬಾ ಮಗಳೇ. ಇಲ್ಲ ಊಟ ಮಾಡ್ಕಿತೀನಿ, ಆಮೇಲೆ ಬಟ್ಟೆ ಜೋಡ್ಸೋಣ. ಇಲ್ಲ ಅತ್ತಮ್ಮ, ನನಗೆ ಏನು ಹೊಟ್ಟೆ ಹಸ್ತಿಲ್ಲ. ಫಸ್ಟ್ ಬಟ್ಟೆ ಜಾಲ್ಸಿನೇ ಬರೋಣ, ಆಮೇಲೆ ಊಟ ಮಾಡೋಕ್ಕಾಗತ್ತೆ. ಬರ್ರಿ ಹೋಗೋಣ.